ಎಲ್ಲೇ ಗಟ್ಟಿನೇ ಆಗಿಲ್ಲ. ಇಲ್ಲೆಲ್ಲೋ ಓದ್ತಿದ್ದೆ ಕಣಕ್ಕ. ಇಲ್ಲ ಹೋಗ್ತಿದೆ, ದಪ್ಪ ಆಗುತ್ತೆ ನೋಡಿ. ಅಕ್ಕ ಅಮ್ಮ ಅಷ್ಟು ಈಸಿಯಾಗಿ ಹೋಗ್ತಿದೆ. ಅಪ್ಪ ನೋವ್ತಿದೆ ಕಣಕ್ಕ. ನೋಡಿ ಮೈ ಬೆವರ್ತು ಒಂದೇ ಸಲ. ಸ್ವಲ್ಪ ಬಿಟ್ಟು ಅದನ್ನು ತೆಗೆದ್ರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಫಸ್ಟ್ ವಿಡಿಯೋ ಹಾಕಿದ್ದೆ ಇನ್ಸ್ಟಾದಲ್ಲಿ. ಸೊ ಅದು ಹಾಕಿದ ಮೇಲೆ ತುಂಬ ಕಮೆಂಟ್ಸ್ ಬಂತು. ಸೊ ಏನಾಗಿತ್ತು ಸಿಸ್ಟರ್, ಆಲ್ಮೋಸ್ಟ್ 15 ಡೇಸಿಂದ ಯಾವುದೇ ಥರ ವೀಡಿಯೋಸ್ ಆಗ್ತಿಲ್ಲ, ಯಾವುದೇ ಥರ ಸೋಷಿಯಲ್ ಮೀಡ್ಯಾದಲ್ಲಿ ಇಲ್ಲದೇ ಇದ್ದಾಗಲೇ ಸುಮಾರು ಜನ ಕೇಳಿದರು ಏನಾಗಿತ್ತು ಅಂತ. ಸೊ ಏನಾಗಿತ್ತು ಏನು ಅಂತ ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ಖಂಡಿತ ಶೇರ್ ಮಾಡ್ತೀನಿ. ಸೊ ಫಸ್ಟ್ ಅಂತೂ ಹೇಳ್ತೀನಿ, ಈ 15 ಡೇಸ್ ಅಂತೂ ತುಂಬ ಡಿಫಿಕಲ್ಟ್ ಇತ್ತು, ಅಂದರೆ ತುಂಬ ಡಿಫಿಕಲ್ಟ್ ಇತ್ತು. ಜಸ್ಟ್ ಒಂದು ರ್ಯಾಂಡಮ್ ಮಿನಿ ಲಾಗಲ್ಲಿ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ಐ ಆಮ್ ಓಕೆ, ಅಂದರೆ 15 ಡೇಸ್ಗಿಂತ ಮುಂಚೆ ಆಗಿಲ್ಲ, ಸ್ವಲ್ಪ ಹುಷಾರಾಗಿದ್ದೀನಿ. ಪಪ್ಪನಿಗೆ ಸ್ವಲ್ಪ ಹೆಲ್ತ್ ಚೆಕಪ್ ಇತ್ತು, ಸೊ ಅದನ್ನ ಮಾಡಿಸ್ಕೊಂಡು ಆನ್ ದ ವೇ ಬರುವಾಗಲೇ ನನ್ನ ಮಗಳನ್ನ ಕರ್ಕೊಂಡ್ಬಂದೆ. ಈಗ ಫುಲ್ಲು ರೆಸ್ಪಾನ್ಸಿಬಿಲಿಟಿ ನನ್ನ ಮಗಳದ್ದು. ಅಪ್ಪ ಅಮ್ಮನೇ ತಗೋಬಿಟ್ಟಿದ್ದಾರೆ, ನಂದು ಏನೂ ಇಲ್ಲ ಅಂತಲೇ ಹೇಳ್ಬೋದು. ಸೊ ಬರುವಾಗ ಅವಳು ಒಂದು ಬೋರ್ಡ್ ಕೇಳ್ತಾಯಿದ್ರು, ಅದನ್ನು ತಂದು ಕೊಟ್ಟಿದ್ದೆ. ಸೊ ಅದನ್ನು ತಂದ ಮೇಲೆ ಅದ್ರ ಮೇಲೆ ಅವಳದು ಸೊ ನಿಗಾ ಇತ್ತು. ಸೊ ಯಾವ ಥರ ಕನ್ನಡ, ಹಿಂದಿ, ಈಗ ಕನ್ನಡ ಶುರುವಾಗಿರೋದು ಅವರಿಗೆ, ಹಿಂದಿನೂ ಈಗ ಟೀಚ್ ಶುರುವಾಗಿದೆ. ಸೊ ಐ ಆಮ್ ಸೊ ಹ್ಯಾಪಿ. ಸೊ ನಾನೀಗ ಒಂದು 1 ಮಂತ್ ಟೀಚ್ ಮಾಡ್ತಾ ಇಲ್ಲ. ಸೊ ಪರವಾಗಿಲ್ಲ, ಕಲಿತಾ ಇದ್ದಾಳೆ. ಸೊ ನಾನು ಅವ್ರ ಸ್ಕೂಲಿಗೆ ಅಪ್ರಿಷಿಯೇಷನ್ ಮಾಡಬೇಕಾಗತ್ತೆ, ಯಾಕಂದರೆ ಸೊ ಮನೇಲಿ ಏನೂ ಪ್ರೆಸರ್ ಇಲ್ಲ ಅಷ್ಟೊಂದು. ಅವ್ರ ಸ್ಕೂಲಲ್ಲಿ ಅಷ್ಟು ಸ್ಟಡಿ ಮಾಡ್ಕೊಂಡು ಆನೆ ಬರೀತೀರಾ? ಕ್ಲೋಸ್ ಮಾಡೋದು, ತೆಗಿಯೋದು. ಈಶಾ ಸರ್ಕಲ್ಲು, ಸ್ಲೀಪಿಂಗ್ ಲೈನ್ ಹಾಕ್ಬೇಕು. ಇಲ್ಲಿ ತನಕ ಬರಬೇಕು ಸ್ಲೀಪಿಂಗ್ ಲೈನ್ ಅದು. ಬೋರ್ಡ್ ಅದು ಮಲ್ಗಕ್ಕಾಗಲ್ಲ ನೋಡು, ಅಷ್ಟು ಅಳಿಸೋದು. ಅಲ್ಲ, ಅವ್ರಿಗೆ ಸ್ಲೀಪಿಂಗ್ ಲೈನು ಸ್ಟ್ಯಾಂಡ್ ಹಂಗಲ್ಲ ಮಗಳೇ, ಅದು ಹಂಗಲ್ಲ ನೋಡಿಲಿ. ಹೇಳ್ಕೊಡ್ತೀನಿ ನೋಡು, ನೋಡಿಲಿ ಸರ್ಕಲ್. ನೋಡಿಲಿ ಹೇಳ್ಕೊಡ್ತೀನಿ. ಓ ಇದನ್ನೇ ಇಲ್ಲಿ ನೋಡು, ಇಲ್ಲಿ ನೋಡಿ, ಹಿಂಗೆ ಹಿಂಗೆ ಹೂ ಬರಿ ಫಸ್ಟು. ಹೂ ನೋಡಿ ಯಾವ್ಯಾವ ಗುಡ್ಡ ಹತ್ತುತ್ತೆ ಈಗ ನೋಡು. ಅಷ್ಟೇ, ಇನ್ನೊಂದು ಅಷ್ಟೇ, ದೊಡ್ಡ ಹೂ ಅಲ್ಲ, ಸಣ್ಣ ಹೂ. ಎಸ್, ರೂ ಹೇಳ್ಕೊಟ್ಟು. ಇವತ್ತು ಸೀಮಾ ಮಿಸ್ ರೂ ಹೇಳ್ಕೊಟ್ರಲ್ಲ, ಬರೀ. ಮತ್ತೆ ಯಾರು? ಅಕ್ಕ ಹೇಳ್ಕೊಟ್ರ? ರೂ ಬರೀರಿ. ಯಾವ ಅಕ್ಕ? ರೂ ಬರೀರಿ, ರೂ ಬರೀಮ್ಮ. ಸೊ ಸಣ್ಣ ಬಿಟ್ಟು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಡೈಲಿ ಲಾಗ್ಸು, ಮಿನಿ ಲಾಗ್ ನಿಮ್ಮೊಟ್ಟಿಗೆ ಶೇರ್ ಮಾಡೋಣ ಅಂತ ಹೇಳಿ. ಸೊ ಈಗ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರು. ಸೊ ನಂಗೆ ಯಾರಿಗೂ ಪರ್ಸ್ನಲಾಗಿ ರಿಪ್ಲೈ ಮಾಡೋಕ್ಕಾಗಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.